ಇನ್ನು ಸದ್ಯ ಶಿಕ್ಷಣ ಇಲಾಖೆಯಲ್ಲಿ 14,589 ಶಿಕ್ಷಕರ ಕೊರತೆ ಇದೆ ಅಂತ ಶಿಕ್ಷಣ ಮಂತ್ರಿ ತನ್ವೀರ್ ಸೇಠ್ ಹೇಳಿದ್ದಾರೆ. ವಿಧಾನಸೌಧದಲ್ಲಿ ಮಾತನಾಡಿದ ಅವರು ಈ ವರ್ಷ 10,000 ಶಾಲಾ ಶಿಕ್ಷಕರ ನೇಮಕಾತಿಗೆ ಸಿಎಂ ಅನುಮೋದನೆಯನ್ನು ಕೊಟ್ಟಿದ್ದಾರೆ. ಇನ್ನುಳಿದ 4,000 ಹುದ್ದೆಗಳಿಗೆ ಮುಂದಿನ ವರ್ಷ ನೇಮಕಾತಿ ಮಾಡಲಾಗುತ್ತೆ ಅಂತ ಹೇಳಿದ್ದಾರೆ. ಪ್ರಸ್ತುತ ಪ್ರಾಥಮಿಕ ವಿಭಾಗದ ಶಿಕ್ಷಕರಲ್ಲಿ 14,589 ಶಿಕ್ಷಕರ ಕೊರತೆ ನಮ್ಮ ಮುಂದೆ ಇದೆ. ಪ್ರತಿ ವರ್ಷ 3,200ರಿಂದ 3,400 ಶಿಕ್ಷಕರು ನಿವೃತ್ತಿ ಆಗುವಂತಹ ಲೆಕ್ಕವನ್ನು ಹಾಕಿಕೊಂಡು 2016-17ನೇ ಸಾಲಿನಲ್ಲಿ ಪ್ರಸ್ತುತ ಸಾಲಿನಲ್ಲೇ 10,000 ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆಗೆ ಚಾಲನೆ ಕೊಡುವಂತದಕ್ಕೆ ಅನುಮೋದನೆ ಸಿಕ್ಕಿದೆ. ಮುಂದಿನ ವರ್ಷ 4,000 ಹಾಗೂ 2018-19ನೇ ಸಾಲಿನಲ್ಲಿ 4,000 ಶಿಕ್ಷಕರ ನೇಮಕಾತಿ ಮಾಡುವಂತದಕ್ಕೆ ಪ್ರಕ್ರಿಯೆ ಚಾಲನೆ ಮಾಡುವಂತದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಒಪ್ಪಿಗೆಯನ್ನು ಸೂಚಿಸಿದ್ದಾರೆ. ಈ ವರ್ಷ ನೇಮಕ ಮಾಡುವಂತಹ ಶಿಕ್ಷಕರಿಗೆ ಅವರ ವಿದ್ಯಾರ್ಹತೆಯನ್ನು ನಾವು ಪರಿಗಣಿಸುವಂತಹ ಸಂದರ್ಭದಲ್ಲಿ ಟ್ರೈನ್ಡ್ ಗ್ರಾಜ್ಯುಯೇಟ್ ಟೀಚರ್ಸ್ ತರಬೇತಿ ಹೊಂದಿರುವಂತಹ ಗ್ರಾಜ್ಯುಯೇಟ್ ಶಿಕ್ಷಕರನ್ನ ನೇಮಕ ಮಾಡಿಕೊಳ್ಳುವಂಥದ್ದಕ್ಕೆ, ಅದರಲ್ಲೂ ವಿಶೇಷವಾಗಿ ವಿಷಯವಾರು ಶಿಕ್ಷಕರ ನೇಮಕ ಮಾಡಿಕೊಳ್ಳುವಂಥದ್ದಕ್ಕೆ ನಾವು ಮುಂದಾಗ್ತಾ ಇದ್ದೇವೆ.